ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ತೀವ್ರಗೊಳ್ತಾ ಇದೆ. ಅಮೆಜಾನ್ ಡೇಟಾ ಕೇಂದ್ರದ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ಯುಎಇನಲ್ಲಿರುವಂತಹ ಅಮೆಜಾನ್ ಡೇಟಾ ಕೇಂದ್ರ ಅದು. ಆ ಕೇಂದ್ರದ ಮೇಲೆ ಇರಾನ್ ಈಗ ದಾಳಿಯನ್ನ ಮಾಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 2 ಅಮೆಜಾನ್ ಡೇಟಾ ಕೇಂದ್ರಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಇರಾನ್ ಡ್ರೋನ್ ದಾಳಿಗೆ ಕಟ್ಟಡಗಳೆಲ್ಲವೂ ಕೂಡ ಛಿದ್ರವಾಗಿ ಹೋಗಿದೆ. ಅಮೆಜಾನ್ ಡೇಟಾ ಕೇಂದ್ರವಂತೂ ಸಂಪೂರ್ಣವಾಗಿ ಧ್ವಂಸವಾಗಿದೆ. ದಾಳಿಯ ಬೆನ್ನಲ್ಲೇ ಅಮೆಜಾನ್ ಡೇಟಾ ಕೇಂದ್ರವನ್ನ ಬಂದ್ ಮಾಡಲಾಗಿದೆ. ಒಂದು ಕಡೆ ಇರಾನ್ ದಾಳಿ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಇಸ್ರೇಲ್ ಹಾಗೆ ಅಮೆರಿಕ ದಾಳಿಯನ್ನು ಮಾಡ್ತಾ ಇದೆ. ಸದ್ಯ ಮಧ್ಯಪ್ರಾಚ್ಯದಲ್ಲಿ ಇದೇ ರೀತಿಯಾದಂಥ ಸಂಘರ್ಷ ಮುಂದುವರಿತಾ ಇದೆ. ಅಮೆಜಾನ್ ಡೇಟಾ ಕೇಂದ್ರದ ಮೇಲೆ ಇದೀಗ ಇರಾನ್ ದಾಳಿ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇರಾನ್ ಯಾವ ರೀತಿಯಾಗಿ ದಾಳಿ ಮಾಡಿದೆ. ಅದರಲ್ಲೂ ಕೂಡ ಅಮೆಜಾನ್ ಡೇಟಾ ಕೇಂದ್ರ ಅದು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇನ್ಫಾರ್ಮೇಷನ್ ಕೂಡ ಅಲ್ಲಿಂದ ರವಾನೆ ಆಗ್ತಾ ಇರತ್ತೆ. ಆ ಒಂದು ಡೇಟಾ ಕೇಂದ್ರದ ಮೇಲೆ ಇರಾನ್ ದಾಳಿಯನ್ನ ಮಾಡಿದ ನಂತರದಲ್ಲಿ ಅಲ್ಲಿ ಯಾವ ರೀತಿಯಾಗಿದೆ, ಕಟ್ಟಡ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಛದ್ರವಾಗಿದೆ, ಜೊತೆಗೆ ಸುತ್ತಲೂ ಹೇಗೆ ಹೊಗೆ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ಅನ್ನೋದನ್ನ ನೀವು ಕೂಡ ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀರಾ. ಅಮೆಜಾನ್ ಡೇಟಾ ಕೇಂದ್ರ ಸಂಪೂರ್ಣವಾಗಿ ಧ್ವಂಸವಾಗಿ ಹೋಗಿದೆ. ದಾಳಿಯ ಬೆನ್ನಲ್ಲೇ ಅಮೆಜಾನ್ ಡೇಟಾ ಕೇಂದ್ರವನ್ನ ಬಂದ್ ಮಾಡಲಾಗಿದೆ. ಅಮೆಜಾನ್ ಡೇಟಾ ಕೇಂದ್ರದ ಮೇಲೆ ಈ ರೀತಿಯಾಗಿ ಇರಾನ್ ದಾಳಿಯನ್ನ ನಡೆಸ್ತಾ ಇದೆ. ಇನ್ನೊಂದು ಕಡೆ ಲೆಬನಾನ್ನ ಬೈರುತ್ ಮೇಲೆಯೂ ಕೂಡ ಇಸ್ರೇಲ್ ದಾಳಿಯನ್ನ ನಡೆಸಿತ್ತು. ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಯನ್ನ ಮಾಡುತ್ತೆ. ಇದಕ್ಕೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಇರಾನ್ ಕೂಡ ಕೆಲವು ಟಾರ್ಗೆಟ್ ಅಂತ ಹೇಳಿ ಪ್ರದೇಶಗಳನ್ನು ಮಾಡಿಕೊಂಡು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಯುಎಇನಲ್ಲಿರುವಂತಹ ಅಮೆಜಾನ್ ಡೇಟಾ ಕೇಂದ್ರವನ್ನು ಧ್ವಂಸಗೊಳಿಸಲಾಗಿದೆ. ದಾಳಿಯನ್ನು ಮಾಡ್ತಾರೆ ಆರಂಭದಲ್ಲಿ. ಅದಾದ ನಂತರದಲ್ಲಿ ಅಮೆಜಾನ್ ಡೇಟಾ ಕೇಂದ್ರವನ್ನು ಈಗ ಬಂದ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ಇರಾನ್ ಪ್ರತೀಕಾರದ ದಾಳಿಯನ್ನು ನಡೆಸ್ತಾ ಇದೆ.